9 ವರ್ಷದ ಕಾಲ ಇಲ್ಲಿ ಮೈಸೂರು ಜವಾಬ್ದಾರಿ ನಮಗೆ ಜವಾಬ್ದಾರಿಯಾಗಿದ ನಂತರ ಈ 9 ವರ್ಷ ಕಾಲನೂ ನಾನು ಜನರ ಜೊತೆ ಅವರ ಕಾರ್ಯಕ್ರಮದಲ್ಲಿ ಮತ್ತು ಅವರ ಕಷ್ಟ ಸುಖದ ಜೊತೆ ಇದ್ದಿದ್ದೀನಿ. ಅಲ್ಲಿ ಪಬ್ಲಿಕ್ಕಲ್ಲಿರೋ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀನಿ. ಸೊ ಅವರು ನೀಡಿದಂಥ ಸ್ವಾಗತ ಮತ್ತು ನಮ್ಮನ್ನು ಒಂದು ಸಹೋದರ ಅಥವಾ ಒಂದು ಮಗ ಥರನೇ ನಮ್ಮ ಸ್ವಾಗತಿಸಿದ್ದಾರೆ. ಅದಕ್ಕಾಗಿ ನಾವು ನಿಜವಾಗ್ಲೂ ಚಿರಋಣಿಯಾಗಿದ್ವಿ. ಸೊ ಆ ಋಣವನ್ನು ತೀರಿಸಲು ಇವತ್ತು ಒಂದು ಅವಕಾಶ ಕೇಳೋದಕ್ಕೆ ಇವತ್ತು BJP ಮೂಲಕ ಅದು ನೀಡ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ಮತ್ತು ನಮ್ಮ ಮೈಸೂರಿನ ಅಭಿವೃದ್ಧಿಗಾಗಿ, ಮೈಸೂರಿನ ಸೇವೆಗಾಗಿ ಇವತ್ತು ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ. ಸೊ ಜನರಿಗೆ ಆ ಒಂದು ಅವಕಾಶ ನೀಡೋದಕ್ಕೆ ನಾನು ಕೇಳ್ತೀನಿ. ನಿಮ್ಮ ಪ್ರಚಾರದ ವಿಚಾರ ಜೊತೆಗೆ ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ ಕೂಡ ಗೆದ್ದಿದ್ದಂಥವ್ರು, ಅವರನ್ನು ಹೊರತುಪಡಿಸಿ ನಿಮಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ, ಏನನ್ಸುತ್ತೆ? ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ 2 ಟರ್ಮನ್ನು ಇವಾಗ ಪೂರೈಸಿದ್ದಾರೆ. ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ, ಅವರ ಸಹಕಾರ ಇದ್ದರೆ. ಹೇಳ್ತಾರೆ ಅಧಿಕೃತವಾಗಿ ನಾನು ಯಡಿಯೂರವರಿಗೆ ಸಹಕಾರ ಕೊಡ್ತೀನಿ ಅಂತೇಳಿ. ಆದರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಒಂದಿಷ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅದು ಏನಾದರೂ ಒಳ ಇಟ್ಟು ಕೊಡುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ನಂದು ಅದು ಅನ್ಸಲ್ಲ. ಬಟ್ ನಾನು ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಭಾಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲನೂ ಮುಂದುವರಿಯೋ ಒಂದು ನಮ್ಮನ್ನ ಆಸೆನೂ ಕೂಡ. ನೀವೇನಾದರೂ ಮಾತಾಡಿದ್ರೆ, ಸಹಕಾರ ಕೇಳಿದ್ರೆ ಏನಾದರೂ ಮಾತಾಡಿ ಪ್ರತಾಪ್ ಸಿಂಹ ಅವ್ರ ಜೊತೆ ನಾನು ಯಾವಾಗಲೂ ಸಂಪರ್ಕದಲ್ಲಿದ್ದೀನಿ. ಅವರು ಎಲ್ಲ ಅವರ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವರ ಬೆಂಬಲನೂ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.